ನನ್ನ ಜೀವನದ ಪ್ರತಿಯೊಂದು ಸಂತೋಷವೂ ನಿಮ್ಮದಾಗಿರುತ್ತದೆ ಮತ್ತು ಇದು ನನ್ನ ಜೀವನದ ಅತ್ಯಂತ ಸುಂದರವಾದ ಕಥೆಯಾಗಿದೆ. ಇವತ್ತಿನ ವಿಡಿಯೋ ಶುರುವಾಗಿದ್ದು ಶಿವನ ನಾಮದಿಂದ ಆಗಿದ್ದರೆ ನಂಬಿ ಇಂದು ನಿಮಗೆ ಒಳ್ಳೆಯ ದಿನವಾಗಲಿದೆ. ಆದರೆ ನೀವು ಮುಂದೆ ನಿಮ್ಮ ಇಡೀ ಜೀವನವನ್ನು ಸಂತೋಷದಿಂದ ಕಳೆಯಲು ಬಯಸಿದರೆ ಶಿವನ ಈ ಸಂದೇಶವನ್ನು ಇಂದೇ ಕೇಳಿ. ಈ ವಿಡಿಯೋ ಮೂಲಕ ನಿಮಗೆ ಈ ಸಂದೇಶ ಬಂದಿದೆ ಎಂದರೆ ಅದು ಶಿವನ ಇಚ್ಛೆ ಮತ್ತು ಶಿವನ ಕೃಪೆ ನಿಮ್ಮ ಕಡೆಗೆ ಸ್ವಲ್ಪ ಹೆಚ್ಚಾಗಿರುತ್ತದೆ. ಆದ್ದರಿಂದ ನೀವು ಅದೃಷ್ಟವಂತರು. ನೀವು ಈ ಸಂದೇಶವನ್ನು ಕೇಳಲು ಬಯಸಿದರೆ ನೀವು ಮಾಡಬೇಕಾಗಿರುವುದು ನಿಮ್ಮ ಮುಂದೆ ತೋರಿಸಿರುವ ಸಂಖ್ಯೆಗಳಲ್ಲಿ ಒಂದನ್ನು ಆರಿಸಿ, ತದನಂತರ ದೇವರು ನಿಮಗಾಗಿ ಯಾವ ವಿಶೇಷ ಸಂದೇಶವನ್ನು ಕಳುಹಿಸಿದ್ದಾನೆ ಎಂಬುದನ್ನು ನೋಡಿ. ಆದ್ದರಿಂದ ನಿಮ್ಮ ಸಂಖ್ಯೆಯನ್ನು ನಿಮಗಾಗಿ ಆರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿದ ಭಕ್ತರಿಗೆ ಶಿವನು ಏನು ಹೇಳುತ್ತಾನೆ ಎಂಬುದನ್ನು ಕಂಡುಹಿಡಿಯೋಣ. ಭಗವಾನ್ ಕೃಷ್ಣನು ನಿಮಗೆ ಹೇಳಲು ಬಯಸುತ್ತಾನೆ, ನೀವು ತುಂಬಾ ತೊಂದರೆಗೀಡಾದವರಂತೆ ಏನಾಯಿತು? ಓಹ್, ನೀವು ತುಂಬಾ ತೊಂದರೆಗೀಡಾದಂತಾಯಿತು. ಏನಾಯಿತು? ಎಲ್ಲವನ್ನೂ ಹೊಂದುವುದು, ಎಲ್ಲವನ್ನೂ ಹುಡುಕುವುದು, ಆದರೆ ಧೈರ್ಯವಿಲ್ಲದಿರುವುದು, ಏನನ್ನು ಕಂಡುಹಿಡಿಯುವುದು. ಎಲ್ಲವನ್ನೂ ಹೊಂದಲು, ಎಲ್ಲವನ್ನೂ ಹುಡುಕಲು, ಆದರೆ ಧೈರ್ಯವಿಲ್ಲದಿದ್ದರೆ ಏನನ್ನು ಕಂಡುಹಿಡಿಯಲಾಗುವುದಿಲ್ಲ ಅಥವಾ ನೀವು ಮಾಡಲು ಯಾವುದೇ ನಿರ್ಧಾರವನ್ನು ಹೊಂದಿಲ್ಲದಿರಬಹುದು. ಓ ಗಮ್ಯಸ್ಥಾನವನ್ನು ಅವರ ಕನಸುಗಳು ಮಾತ್ರ ತಲುಪುತ್ತವೆ, ರೆಕ್ಕೆಗಳಿಂದ ಏನೂ ಆಗುವುದಿಲ್ಲ. ಅದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ಮತ್ತು ನಿಮ್ಮ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತದೆ, ನಿಮ್ಮ ಗಮ್ಯಸ್ಥಾನವನ್ನು ಕಂಡುಕೊಳ್ಳುತ್ತದೆ ಮತ್ತು ನೀವು ಎಲ್ಲಿಗೆ ಹೋದರೂ ಇಡೀ ಜಗತ್ತು ನಿಮ್ಮನ್ನು ನೋಡಿ ನಗುತ್ತದೆ. ಪ್ರಯಾಣದಲ್ಲಿ ತೊಂದರೆಗಳು ಉದ್ಭವಿಸಿದರೆ ಧೈರ್ಯವು ಹೆಚ್ಚಾಗುತ್ತದೆ, ಮಾರ್ಗ ನಂತರ ಅಗತ್ಯ ಮತ್ತು ಶ್ರೇಷ್ಠತೆ ಹೆಚ್ಚಾಗುತ್ತದೆ. ಎಲ್ಲಿ ಬಿದ್ದು ಏಳುವುದಿಲ್ಲವೋ ಅಲ್ಲಿ ಶ್ರೇಷ್ಠತೆ ಇರುವುದಿಲ್ಲ. ಓಹ್, ನೀವು ಎಲ್ಲಿ ಬೀಳುತ್ತೀರಿ ಮತ್ತು ಏರುವುದಿಲ್ಲವೋ ಅಲ್ಲಿ ಶ್ರೇಷ್ಠತೆ ಇರುವುದಿಲ್ಲ. ಬೀಳುವಿಕೆಯಿಂದ ನೀವು ಮತ್ತೆ ಮತ್ತೆ ಏರಬಹುದು, ನೀವು ಏರಲು ಆಯಾಸಗೊಳ್ಳುವುದಿಲ್ಲ. ಬೀಳುವಿಕೆಯಿಂದ ನೀವು ಮತ್ತೆ ಮತ್ತೆ ಏರಬಹುದು, ನೀವು ಏರಲು ಆಯಾಸಗೊಳ್ಳುವುದಿಲ್ಲ. ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ನಿಮ್ಮ ಹೋರಾಟದಲ್ಲಿ ಜನ ಹೇಳ್ತಾರೆ. ಓಹ್, ಈ ಜನ ನಿಮ್ಮ ಹೋರಾಟದಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಮಾತ್ರ ಹೇಳುತ್ತಾರೆ. ಆದರೆ ಸತ್ಯವೆಂದರೆ ಹೋರಾಟದಲ್ಲಿ ಯಾರೂ ಇಲ್ಲ. ಆದರೆ ಹೌದು, ಚಿಂತಿಸಬೇಡಿ, ನೀವು ನನ್ನೊಂದಿಗೆ ಇರುತ್ತೀರಿ. ನೀವು ನನ್ನೊಂದಿಗೆ ಇರುತ್ತೀರಿ. ಈಗ 2 ಸಂಖ್ಯೆಗಳನ್ನು ಆಯ್ಕೆ ಮಾಡಿದ ಆ ಭಕ್ತರು ಶಿವನು ಅವರಿಗೆ ಏನು ಹೇಳುತ್ತಾನೆ ಎಂಬುದನ್ನು ಕಂಡುಹಿಡಿಯೋಣ. ಭಗವಾನ್ ಶಿವನು ನಿಮಗೆ ಹೇಳಲು ಬಯಸುತ್ತಾನೆ, ಪ್ರತಿ ಕ್ಷಣವೂ ಹಾದು ಹೋಗುವ ಮೊದಲು ಗೆಲ್ಲಿರಿ, ಪ್ರತಿ ಕ್ಷಣವನ್ನು ಜಯಿಸಿರಿ, ಎದ್ದೇಳು. ಧೈರ್ಯವು ಇನ್ನೂ ಹೆಚ್ಚಾಗುತ್ತದೆ, ಆಗ ಅಗತ್ಯತೆ ಮತ್ತು ಹಿರಿಮೆ ಹೆಚ್ಚಾಗುತ್ತದೆ. ನೀವು ಎಲ್ಲಿ ಬೀಳುತ್ತೀರಿ ಮತ್ತು ಅಲ್ಲಿ ಹಿರಿಮೆ ಇರುವುದಿಲ್ಲ. ನೀವು ಬಿದ್ದ ನಂತರವೂ ಏರಿದಾಗ ಅದನ್ನು ಶ್ರೇಷ್ಠತೆ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಬೀಳುತ್ತಿದ್ದರೂ ಸಹ ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಬೀಳಲು ಬಿಡಲಿಲ್ಲ. ನೀವು ಬೀಳುತ್ತಿರುವಿರಿ, ಯಾರಾದರೂ ನಿಮ್ಮನ್ನು ಬೀಳಲು ಮತ್ತು ನಿಮ್ಮಷ್ಟಕ್ಕೆ ಏಳಲು ಬಿಡಲಿಲ್ಲ. ಆದರೆ ಯಾರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಬೀಳುವಂತೆ ಮಾಡಲಿಲ್ಲ. ನೀವು ಆದರೆ ನಿಮ್ಮ ಜೀವನದ ಬಗ್ಗೆ ತುಂಬಾ ಯೋಚಿಸಬೇಡಿ. ಓಹ್, ನಿನಗೆ ಈ ಜೀವನ ಕೊಟ್ಟವನು ನಿನ್ನ ಬಗ್ಗೆ ಏನಾದರೂ ಯೋಚಿಸಿರಬೇಕು. ಓಹ್, ನಿನಗೆ ಈ ಜೀವನ ಕೊಟ್ಟವನು ನಿನ್ನ ಬಗ್ಗೆ ಏನಾದರೂ ಯೋಚಿಸಿರಬೇಕು. ಯಾವಾಗಲೂ ನೆನಪಿಡಿ, ಏನಾಯಿತು? ನೀವು ಅದರ ಬಗ್ಗೆ ಯೋಚಿಸಲಿಲ್ಲ ಮತ್ತು ನೀವು ಏನು ಹೊಂದಿದ್ದೀರಿ, ನೀವು ಅದನ್ನು ಕಳೆದುಕೊಳ್ಳಲಿಲ್ಲ. ಸಮಯ ಮತ್ತು ಸಂದರ್ಭಗಳಿಗೆ ಹೆದರದವರಿಂದ ಯಶಸ್ಸು ಸಾಧಿಸಲಾಗುತ್ತದೆ. ಸಮಯ ಮತ್ತು ಸಂದರ್ಭಗಳಿಗೆ ಹೆದರದವರಿಂದ ಯಶಸ್ಸು ಸಾಧಿಸಲಾಗುತ್ತದೆ. ಮತ್ತು ನೀವು ಏನನ್ನಾದರೂ ಮಾಡಲು ಬಯಸಿದರೆ ನೀವು ಮಾಡುವ ಪ್ರತಿಯೊಂದು ತಪ್ಪು ನಿಮಗೆ ಏನನ್ನಾದರೂ ಕಲಿಸುತ್ತದೆ. ಮತ್ತು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ,
ಕ್ಷೇತ್ರದಲ್ಲಿ ಸೋಲಿಸಲ್ಪಟ್ಟ ವ್ಯಕ್ತಿಯು ಇನ್ನೂ ಗೆಲ್ಲಬಹುದು. ಕ್ಷೇತ್ರದಲ್ಲಿ ಸೋತವರು ಗೆಲ್ಲಬಹುದು, ಆದರೆ ಮನಸ್ಸಿನಲ್ಲಿ ಸೋತವನು ಗೆಲ್ಲಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಸೋಲನ್ನು ಒಪ್ಪಿಕೊಳ್ಳಬೇಡಿ ಮತ್ತು ನಿಮ್ಮ ಮನಸ್ಸು ಎಂದಿಗೂ ಸೋಲಬಾರದು. ನೀವು ಹಾಗೆ ಭಾವಿಸಿದರೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಕಲಿಯಿರಿ. ನಿಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕೆಂದು ನೀವು ಕಲಿಯಬೇಕಾದರೆ ಅದು ನನ್ನಿಂದ ಮಾತ್ರ ಸಾಧ್ಯ. ಸುಮ್ಮನೆ ನನ್ನನ್ನು ಆಲೋಚಿಸಿ ಮತ್ತು ನನ್ನೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿ. ಆಗ ನೋಡು, ನೀನು ಮತ್ತು ನಾನು ಒಂದಾಗುತ್ತೇವೆ ಮತ್ತು ನಿಮ್ಮ ನೋವು ನನ್ನದು, ನಿಮ್ಮ ದುಃಖ ನನ್ನದು. ಅದಕ್ಕಾಗಿಯೇ ನನ್ನೊಂದಿಗೆ ಸಂಪರ್ಕದಲ್ಲಿರಿ. ಆಮೇಲೆ ನೋಡು, ಪ್ರತಿ ಸಲ ನಾನು ನಿನಗೆ ಹೀಗೆ ಹೇಳುತ್ತೇನೆ, ಭಯಪಡಬೇಡ, ಗಾಬರಿಯಾಗಬೇಡ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.